ಹಾಯ್ ಹೆಲೋ ನಮಸ್ಕಾರ. ಯಾರೆಲ್ಲ ತಾಯಂದಿರು ನನ್ನ ಮಗು ನೋಡೋಕ್ಕೆ ತುಂಬ ಸಣ್ಣ ಇದೆ, ದಪ್ಪ ಆಗ್ತಾಯಿಲ್ಲ, ದಪ್ಪ ಹೇಗೆ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಒನ್, ಬ್ರೆಸ್ಟ್ ಫೀಡಿಂಗ್ನ 2 ಇಯರ್ಸ್ವರೆಗೂ ಮಾಡಬೇಕು. ಅಟ್ಲೀಸ್ಟ್ 1 ಇಯರ್ವರೆಗೂ ಕಂಪಲ್ಸರಿ ಮಾಡಿ. ಅದರಲ್ಲಿ 6 ಮಂತ್ವರೆಗೂ ಎದೆ ಹಾಲು ಬಿಟ್ಟು ಬೇರೆ ಏನೂ ಕೊಡಬೇಡಿ, ಬರೀ ಫೀಡ್ ಮಾಡಿ. ಮತ್ತು ಪಾಪು ಎಷ್ಟು ಸತಿ ಕೇಳ್ತಾನೆ ಅಷ್ಟು ಸತಿ ಫೀಡ್ ಮಾಡಿ. ಮೇನ್ ಥಿಂಗ್, ರಾತ್ರಿ ಹೊತ್ತು ಮಲ್ಕೋಬೇಕು, ನಿದ್ದೆ ಬರ್ತಿದೆ ಅಂತ ಮಾಡಬೇಡಿ. ಅದು 6 ತಿಂಗಳು ಇಲ್ಲ 1 ಇಯರ್ ಕಷ್ಟಪಟ್ಬಿಡಿ. ಪಾಪು ತುಂಬ ಹೆಲ್ತಿಯಾಗಿ ಚೆನ್ನಾಗಿರ್ತಾನೆ. ನೈಟ್ ಟೈಮು 2 ಅವರ್ಸ್ಗೆ ಒಂದೊಂದು ಸರಿ ಎದ್ದು ಫೀಡ್ ಮಾಡಿ. ಆಮೇಲೆ 1 ಇಯರ್ವರೆಗೂ ವಿಟಮಿನ್ D3 ಮಲ್ಟಿವಿಟಮಿನ್ ನೀವು ಯಾರು ಡಾಕ್ಟ್ರು ತೋರಿಸ್ತಾ ಇದ್ದೀರಾ ಅವ್ರು ಸಜೆಸ್ಟ್ ಮಾಡುವಂಥ ಕಂಪ್ನಿದು ವಿಟಮಿನ್ D3 ಮತ್ತು ಮಲ್ಟಿವಿಟಮಿನ್ ಕೊಡಿ. ಆಮೇಲೆ ಆಫ್ಟರ್ 6 ಮಂತ್ ಆದಮೇಲೆ ಫುಡ್ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಕನ್ಸಿಸ್ಟೆನ್ಸಿ ತೆಳುವಿಂದ ಗಟ್ಟಿವರೆಗೂ 6 ಮಂತಿಂದ ಸ್ಟಾರ್ಟ್ ಮಾಡಿ. ಅಪ್ ಟು 1 ಇಯರ್ ಆಗೋಷ್ಟರೊಳಗೆ ಪಾಪು ಎಲ್ಲ ಥರ ಫುಡ್ಗೂ ಅಡ್ಜಸ್ಟ್ ಆಗಬೇಕು. ಆ ಥರ ಕನ್ಸಿಸ್ಟೆನ್ಸಿ ತೆಳುವಿಂದ ಗಟ್ಟಿವರೆಗೂ ಪ್ರಾಕ್ಟೀಸ್ ಮಾಡಿ. ಮೇನ್ ಥಿಂಗ್, ಸೆರ್ಲಾಕೆಲ್ಲ ಕೊಡೋಕೆ ಹೋಗಬೇಡಿ. ಇದರಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ. ನೀವು ಮನೇಲೇ ರಾಗಿ ಸೆರಿ ಇಲ್ಲ ಅಕ್ಕಿಲೇ ಸೆರ್ಲಾಕ್ ಮಾಡ್ಕೊಳ್ಳೋದು, ಆ ಥರ ನೀವೇ ಟ್ರೈ ಮಾಡಿ. ಮತ್ತು ನಮ್ಮಮ್ಮನೂ ಹೇಳ್ತಾಯಿದ್ರು ಗ್ರೈಪ್ ವಾಟರ್ ಹಾಕು ಅಂತ. ನಾನು ಎಷ್ಟು ಹೇಳಿದ್ರು ಗ್ರೈಪ್ ವಾಟರ್ ಹಾಕಲಿಲ್ಲ. ಅದನ್ನು ಆಗಿನ ಕಾಲದಲ್ಲಿ ಡಾಕ್ಟ್ರು ಹತ್ರ ಇಲ್ಲ, ತೋರ್ಸೋಕ್ಕಿಲ್ಲ ಅಂದ್ಬಿಟ್ಟು ಪಾಪು ತುಂಬ ಅಳ್ತಾ ಇದ್ದರೆ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಮಲಗಿಸೋರು. ಏಕೆಂದರೆ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇಟ್ಟು ಪಾಪುಗಳು ಮದ್ದು ಬಂದು ಮಲ್ಕೋತಾ ಇತ್ತು ಆಲ್ಕೋಹಾಲ್ ಕಂಟೆಂಟ್ ಇರೋದ್ರಿಂದ. ಸೊ ನೀವು ಆ ತಪ್ಪನ್ನ ಮಾಡಬೇಡಿ. ಇವಾಗೆಲ್ಲ ಡಾಕ್ಟರ್ಸ್ ಇದ್ದಾರೆ, ತೋರಿಸ್ಬಿಟ್ಟು ಹೊಟ್ಟೆ ನೋವ್ತಿದೆಯಾ ಏನಂತ ತೋರಿಸ್ಬಿಟ್ಟು ಅವ್ರ ಸಜೆಷನ್ ಕೇಳಿಬಿಟ್ಟೆ ಮಾಡಿ. ಗ್ರೈಪ್ ವಾಟರ್ ಅಂತೂ ಯಾವ ಡಾಕ್ಟರು ಸಜೆಸ್ಟ್ ಮಾಡಲ್ಲ, ಅದನ್ನ ಹಾಕಲೂಬೇಡಿ. ಇಫ್ ಇಟ್ ಈಸ್ ಹೊಟ್ಟೆ ನೋವ್ತಾ ಇದ್ದರೆ ಅವರು ಇದು ಹೊಟ್ಟೆ ನೋವುದು ಅಸಿಡಿಟಿದು ಒಂದು ಟಾನಿಕ್ ಬರ್ಕೊಡ್ತಾರೆ, ಅದನ್ನು ಮಾತ್ರ ಯೂಸ್ ಮಾಡಿ. ಯಾವ ಗ್ರೈಪ್ ವಾಟರು ಎಲ್ಲರೂ ಎಷ್ಟೇ ತಲೆ ತಿಂತಾರೆ ಹಾಕಿ ನಾವೆಲ್ಲ ಹಾಕ್ತಾಯಿದ್ವಿ ಅಂತ, ಅದನ್ನು ಮಾತ್ರ ಪ್ಲೀಸ್ ಹಾಕಬೇಡಿ. ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಆಮೇಲೆ ಮಕ್ಕಳು ಸಣ್ಣ ಇದ್ದಾವ ದಪ್ಪ ಇದ್ದಾವ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡಿ. ಅವು ಚೆನ್ನಾಗಿ ಆಟ ಆಡಿಕೊಂಡು ಆ್ಯಕ್ಟಿವ್ ಆಗಿದ್ದರೆ, ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು. ಆಮೇಲೆ ಹೋಗ್ತಾ ದಪ್ಪ ಸಣ್ಣ ಅದೆಲ್ಲ ಆಗ್ತವೆ. ಬಟ್ ನೀವು ಮೇನ್ ಚೆನ್ನಾಗಿ ತಿನ್ಕೊಂಡು ಸೊಪ್ಪು, ರವೆ, ಬೆಲ್ಲ ಇದನ್ನೆಲ್ಲ ಚೆನ್ನಾಗಿ ತಿನ್ಕೊಂಡು ಹೋದರೆ ಹಾಲು ಚೆನ್ನಾಗಿ ಬರುತ್ತೆ. ಸೊ ನೀವು ಚೆನ್ನಾಗಿ ಫೀಡ್ ಮಾಡ್ಕೊಂಡು ಹೋದರೆ ಪಾಪುನ ಹೆಲ್ತಿಯಾಗಿರ್ತಾನೆ. ಎಷ್ಟು ದಿನ ಆಗುತ್ತೆ, ಮಿನಿಮಮ್ 1 ಇಯರ್ವರೆಗೂ, ಮ್ಯಾಕ್ಸಿಮಮ್ 2 ಇಯರ್ವರೆಗೂ ಚೆನ್ನಾಗಿ ಫೀಡ್ ಮಾಡಿ. ಅವಾಗ ಪಾಪು ಹೆಲ್ತಿಯಾಗಿ ಚೆನ್ನಾಗಿರ್ತಾನೆ.